ಕರ್ನಾಟಕ ಮಾದರ ಮಹಾಸಭಾದ ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾಗಿ ಉದ್ದೇ ಬೋರನಹಳ್ಳಿ ರಮೇಶ್ ಹಾಗೂ ಉಪಾಧ್ಯಕ್ಷರಾಗಿ ಸಿಎನ್ ಅರುಣ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳನ್ನು ರಾಜ್ಯದ ಮಹಾಸಭಾ ಆದೇಶದಂತೆ ನೇಮಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷರಾದ ವೈಟಿ ಗೋವಿಂದಪ್ಪ ಯಳ್ಳಂಬಳಸೆ ತಿಳಿಸಿದ್ದಾರೆ. ನನ್ನ ಆತ್ಮೀಯ ಚಿಕ್ಕಮಗಳೂರು ಜಿಲ್ಲೆಯ ಸಮುದಾಯದ ಬಂಧುಗಳೇ, ಇವತ್ತಿನ ದಿನ ನಾವು ತಾಲೂಕು ಮಾದಿಗ ಮಹಾಸಭಾದ ವತಿಯಿಂದ ತಾಲೂಕು ಅಧ್ಯಕ್ಷರಾಗಿ ಶ್ರೀಯುತ ರಮೇಶ್ರವರನ್ನು ಆಯ್ಕೆ ಮಾಡಿದ್ದೀವಿ. ಉದ್ದೇ ಬೋರನಹಳ್ಳಿ ರಮೇಶ್ರವ್ರಿಗೆ ಆಯ್ಕೆ ಮಾಡಿದ್ದೀವಿ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ನಾವು ಜಿಲ್ಲಾಧ್ಯಕ್ಷರು ಕೊಡ್ತಾ ಇದ್ದೀವಿ. ಈ ಒಂದು ಜವಾಬ್ದಾರಿನ ಅವರು ಅತಿ ಜವಾಬ್ದಾರಿಯಾಗಿ ಚಿಕ್ಕಮಗಳೂರು ತಾಲೂಕನ್ನು ನಿಭಾಯಿಸ್ಕೊಂಡು ಹೋಗೋ ಅಂಥ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ. ಈ ವೇಳೆ ಮಹಾಸಭಾದ ಜಿಲ್ಲಾ ಉಸ್ತುವಾರಿ ಚಂದ್ರಪ್ಪ ಅವರು ಮಾತನಾಡಿ, ಮಾದರ ಸಮಾಜವನ್ನು ಜಿಲ್ಲೆ, ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಗುರುತಿಸಿ ಸಂಘಟಿಸುವ ಕಾರ್ಯ ಮಾಡಬೇಕು. ಯಾವುದೇ ಗ್ರಾಮದಲ್ಲಿ ಜನಾಂಗದ ವ್ಯಕ್ತಿಗೆ ಅನ್ಯಾಯವಾದಲ್ಲಿ ಮಹಾಸಭಾ ಕೈಜೋಡಿಸಿ ನ್ಯಾಯ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ಗೌರವಾನ್ವಿತ ಸಮಾಜ ಕಲ್ಯಾಣ ಮಂತ್ರಿಗಳು, ನಮ್ಮ ನಾಯಕರು ಆದ ಮುನಿಯಪ್ಪನವರು ಈಗ ರಾಜ್ಯಾಧ್ಯಕ್ಷರಿಗಾಗಲೇ ಆಗಿ ಅವರು ಈ ರಾಜ್ಯದ ಸಂಘಟನೆ ಮಾದಿಗ ಮಹಾಸಭಾದ ಸಂಘಟನೆ ದೃಷ್ಟಿಯಿಂದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರುಗಳನ್ನು ಈಗಾಗಲೇ ನೇಮಕ ಮಾಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಜಿಲ್ಲೆಯ ಮಹಾಸಭಾದ ಅಧ್ಯಕ್ಷರಾಗಿ ಗೋವಿಂದಪ್ಪ ವೈಟಿ ಯಳ್ಳಂಬಳಸೆ ಅವರನ್ನು ಈಗಾಗಲೇ ನೇಮಕ ಮಾಡಿದರೆ, ಅದರ ಅಡಿಯಲ್ಲಿ ಎಲ್ಲ ನಮ್ಮ ಚಿಕ್ಕಮಗಳೂರಿಗೆ ಸಂಬಂಧಿಸಿದ ತಾಲೂಕು ಅಧ್ಯಕ್ಷರುಗಳನ್ನು, ತಾಲೂಕು ಮಟ್ಟದ ಮಾದಿಗ ಮಹಾಸಭಾದ ಅಧ್ಯಕ್ಷರುಗಳನ್ನು ಈಗಾಗಲೇ ನೇಮಕ ಮಾಡಿದ್ದಾರೆ. ಈ ನೇಮಕಾತಿ ಮತ್ತು ಈ ಅಧ್ಯಕ್ಷತೆಯ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು ಇವಾಗ ಮುಂದಿನ ದಿನಗಳಲ್ಲಿ ಮಹಾಸಭಾದ ಸಂಘಟನೆ ದೃಷ್ಟಿಯಿಂದ ಅವರು ಸದಸ್ಯರ ಸಂಖ್ಯೆಯನ್ನು ಮಾಡಬೇಕು. ನೂತನ ಅಧ್ಯಕ್ಷರಾದ ಉದ್ದೇ ಬೋರನಹಳ್ಳಿ ರಮೇಶ್ ಅವರು ಮಾತನಾಡಿ, ತಾಲೂಕಿನ ಪ್ರತಿಯೊಂದು ಗ್ರಾಮ ಹಾಗೂ ಮನೆ ಮನೆಗೆ ಭೇಟಿ ನೀಡಿ ಮಾದಿಗ ಸಮುದಾಯದ ಜನರ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲಾಗುವುದು ಎಂದರು. ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾ ಸಮಿತಿ ಇವತ್ತು ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಮಾಡಿ ನಮ್ಮ ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾದಂಥ ವೈಟಿ ಗೋವಿಂದಪ್ಪರ ಅಧ್ಯಕ್ಷತೆಯಲ್ಲಿ ಇವತ್ತು ಚಿಕ್ಕಮಗಳೂರು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರ ಅಧ್ಯಕ್ಷರಾಗಿ ಉದ್ದೇ ಬೋರನಹಳ್ಳಿ ರಮೇಶ್ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ್ದಕ್ಕೆ ಇಡೀ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನ್ನ ಜೊತೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಬ್ಯಾಡರಹಳ್ಳಿ ಜಗದೀಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸ್ವಪ್ನ ಮೇಡಮ್ ಅಂತೇಳಿ ಮಹಿಳಾ ಘಟಕದಿಂದ ಅವ್ರನ್ನೂ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಸುಮಾರು 14 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಡೂರು, ತರೀಕೆರೆ, ಅಜ್ಜಂಪುರ, ಚಿಕ್ಕಮಗಳೂರು ಎಲ್ಲ ಭಾಗದಿಂದ ನನ್ನ ಮಾದಿಗ ಮಹಾಸಭಾದ ಪದಾಧಿಕಾರಿಗಳು ಬಂದು ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಚಿಕ್ಕಮಗಳೂರು ತಾಲೂಕಿನ ಪ್ರತಿ ಮಾದಿಗ ಮಹಾಸಭಾದ ಮನೆಗಳಲ್ಲಿ ಹೋಗಿ ನನ್ನ ಜನಾಂಗದ ಸಮಸ್ಯೆ, ಕುಂದುಕೊರತೆ ಮತ್ತು ಹೋರಾಟ, ನನ್ನ ಜನಾಂಗಕ್ಕೆ ಏನು ಅಭಿವೃದ್ಧಿ ಆಗಬೇಕು, ಸರ್ಕಾರ ಸವಲತ್ತು ಏನು ಸಿಗಬೇಕು, ಅದೆಲ್ಲದನ್ನೂ ನನ್ನ ನೆಚ್ಚಿನ ನಾಯಕರಾದಂಥ ಗೋವಿಂದಪ್ಪ ಸರ್ ಮತ್ತು ನಮ್ಮ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಚಂದ್ರಪ್ಪನವರು ಮತ್ತು ಬೀರೂರು ಚಂದ್ರಣ್ಣವರು, ಶೂದ್ರ ಶ್ರೀನಿವಾಸು, ತರೀಕೆರೆ ಸುನೀಲು, ರಾಮಚಂದ್ರಣ್ಣ ಎಲ್ಲ ಬಂದಿದ್ದಾರೆ. ಅವರ ಮಾರ್ಗದರ್ಶನದಂತೆ ನಾನು ಕಾರ್ಯವನ್ನು ನಡೆಸ್ಕೊಂಡೋಗಿ ಒಂದು ಸಮುದಾಯದ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಲ್ಲಿ ನ್ಯಾಯ ಕೊಡಿಸೋಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ. ಈ ಸಂದರ್ಭದಲ್ಲಿ ಜಗದೀಶ್, ಸೂರಿಕುಮಾರ್, ನಾಗಯ್ಯ, ಚಿಕ್ಕಿರಯ್ಯ, ರವಿಕುಮಾರ್, ಸ್ವಪ್ನ, ನಾಗರಾಜ್, ನವೀನ್, ಶಿವಯ್ಯ, ಯೋಗೀಶ್, ಜಯಣ್ಣ, ಚಂದ್ರು, ಪ್ರವೀಣ್ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಹೋಮ್ ಪ್ರಾಡಕ್ಟ್ ರವರಿಂದ ಉತ್ಕೃಷ್ಟ ಗುಣಮಟ್ಟದ ಕ್ಯಾಂಡಲ್ ಹಾಗೂ ಬೆಂಕಿ ಪೊಟ್ಟಣವನ್ನು ಈಗ ನಿಮ್ಮೂರಿನಲ್ಲೂ ಪರಿಚಯಿಸ್ತಾ ಇದ್ದೇವೆ. ರೂಪಾಯಿ 2 ರಿಂದ 50 ದೊರೆಯುತ್ತದೆ. ಒಮ್ಮೆ ಬಳಸಿ ನೋಡಿ.